ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ನಗರದ ಎಲ್ಲಾ ಕಡೆ ಶಾಂತಿಯುತವಾಗಿ ನಡೆದ ಮತದಾನ. ದಾಂಡೇಲಿ ನಗರದ 31 ವಾರ್ಡ್ ಸೇರಿದಂತೆ 4 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 56 ಮತಗಟ್ಟೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯಿತು. ಮಧ್ಯಾಹ್ನದವರೆಗೆ ದಾಂಡೇಲಿ ಸೇರಿದಂತೆ ತಾಲೂಕಿನ ಮತದಾನ ಪ್ರತಿಶತ 50ರಷ್ಟು ಚಲಾವಣೆ ಆಗಿತ್ತು. ತಾಲೂಕಿನಲ್ಲಿ ಒಟ್ಟು ಮತದಾರರು 58,830, ಅದರಲ್ಲಿ ಪುರುಷರು 26,145, ಮಹಿಳೆಯರು 27,661 ಇದ್ದರು. ಮುಂಜಾನೆ ವೇಗ ಪಡೆದುಕೊಂಡ ಮತದಾನ ಮಧ್ಯಾಹ್ನದ ವೇಳೆಗೆ ನಿಧಾನಗತಿಯಲ್ಲಿ ಸಾಗಿತ್ತು. ಮತದಾನ ಹೆಚ್ಚಿಸಲು ನಗರಸಭೆ ಅಧಿಕಾರಿಗಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತೆ ಕಂಡುಬಂದಿಲ್ಲ. ಪುರುಷರ 26,142 ಮತದಾರರಲ್ಲಿ 17,970 ಹಾಗೂ ಮಹಿಳಾ 27,661 ಮತದಾರರಲ್ಲಿ 18,720 ಮತ ಚಲಾಯಿಸಲಾಗಿದ್ದು, ಒಟ್ಟು 36,691 ಚಲಾವಣೆಯಾದ ಮತಗಳು. ಪ್ರತಿಶತ 68.20 ಮತದಾನವಾಗಿದೆ. ಅದು ಡೆವಲಪ್ಮೆಂಟ್ಗೆ ಆಗಿ ಎಜುಕೇಷನ್ಗೆ ಆಗಿದೆ. ಹೌದಾ? ಬೇಡ ತೋರಿಸಿ. ಮತದಾರರ ಗಮನ ಸೆಳೆದ ಸಖಿ ಮತಗಟ್ಟೆ. ದಾಂಡೇಲಿ ನಗರದ ಎಂಜಿಸಿಎಂ ಕನ್ಯಾ ವಿದ್ಯಾಲಯದ ಮತಗಟ್ಟೆ ಸಂಖ್ಯೆ 167 ಮಾದರಿ ಮತಗಟ್ಟೆಯನ್ನಾಗಿ ಸಖಿ ಎಂಬ ಹೆಸರಿನಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಗುಲಾಬಿ ಬಣ್ಣದ ಬಲೂನ್ ಮತ್ತು ಕರ್ಟನ್, ಶಾಮಿಯಾನಗಳನ್ನು ಬಳಸಿ ಮತಗಟ್ಟೆಯನ್ನು ಅಲಂಕೃತಗೊಳಿಸಲಾಗಿತ್ತು. ಈ ಮತಗಟ್ಟೆಯಲ್ಲಿ ಮತಗಟ್ಟೆ ಅಧಿಕಾರಿ ಹಿಡಿದು ಚುನಾವಣೆಯ ಎಲ್ಲ ಸಿಬ್ಬಂದಿ ಮಹಿಳೆಯರು ಆಗಿದ್ದರು. ಇನ್ನೂ ಇಲ್ಲ ಸರ್, ಈಗ ಹಾಕ್ಬೇಕು. ತಮ್ಮ ಹೆಸರು? ಅನುರಾಧ ಮಾಡ್ತೀವಿ. ಅನುರಾಧ ಅಂತ. ಎದಕ್ಕೆ ಓಟ್ ಹಾಕ್ತಾ ಇದ್ದೀವಿ? ಎದಕ್ಕೋಸ್ಕರ ಓಟ್ ಹಾಕ್ತಾ ಇದ್ದೀವಿ? ಈಗ ನಿಮಗೆ ಗೊತ್ತಿರೋ ಹಾಗೆ ತುಂಬ ಘಟನೆ ಇದೆ ಸರ್, ನಡೀತಾ ಇದೆ. ಲೇಡೀಸ್ ಸೇಫ್ಟಿ ಡೆವಲಪ್ಮೆಂಟ್ ಆಗಬೇಕಲ್ಲ ಸರ್, ಗೌರ್ಮೆಂಟ್ ಒಂದು ಸ್ಟ್ರಿಕ್ಟ್ ತಗೋಬೇಕು. ಎಲ್ಲ ಕಡೆ ಸೇಫ್ಟಿ ಅನ್ನೋದು ಇಲ್ಲೇ ಇಲ್ಲ. ನಾವೆಲ್ಲ ಸೇಫ್ಟಿಗೋಸ್ಕರ ಓಟ್ ಹಾಕ್ತಾ ಇದ್ದೇವೆ. ಹಾಗೆಯೇ ಖಾಲಿ ಡಿಜಿಟಲ್ ವಾಹಿನಿಯು ನಗರದ ಎಲ್ಲಾ ಕಡೆ ಸಮೀಕ್ಷೆ ಮಾಡಿದಾಗ, ಮತದಾನ ಮಾಡಿ ಹೊರಬಂದ ಮತದಾರರನ್ನು ಮಾತನಾಡಿಸಿದಾಗ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ನಮ್ಮ ವಾಹಿನಿಯ ಮೂಲಕ ವ್ಯಕ್ತಪಡಿಸಿದ್ದಾರೆಂದು ಈ ವರದಿ ನೋಡಿ. ಫಸ್ಟ್ ವೋಟರ್ ತಮ್ಮ ಹೆಸರು? ಕಾವ್ಯ ಮಹಾದೇವ್ ನಾಯ್ಕ. ಅದಕ್ಕೋಸ್ಕರ ಓಟ್ ಹಾಕಿದ್ದೀರಿ? ನಮ್ಮ ಒಳ್ಳೆ ಎಜುಕೇಷನ್ ಮತ್ತು ಒಳ್ಳೆ ಅಭಿವೃದ್ಧಿ ಚುನಾವಣೆಗೋಸ್ಕರ ನಾವು ಓಟ್ ಹಾಕಿದ್ವಿ. ಹೇಗೆ ಅನಿಸ್ತಾ ಇದೆ ಫಸ್ಟ್ ಟೈಮ್? ತುಂಬಾ ಖುಷಿ ಆಗ್ತಾ ಇದೆ. ದಾಂಡೇಲಿಯ ಅಂಗವಿಕಲರಿಗಾಗಿ, ಕುಳಗಿಯಲ್ಲಿ ಯುವಕರಿಗಾಗಿ ವಿಶೇಷ ಮತಗಟ್ಟೆ ಸಿದ್ಧಪಡಿಸಲಾಗಿತ್ತು.
ಫಸ್ಟ್ ಟೈಮ್ ಫಸ್ಟ್ ಮೋಟ್ರ ಇದರಿಗಿಂತ ಮುಂಚೆ ಆಗಾದ್ರೂ ಓಟ್ ಹಾಕಿದೆ ಅಲ್ಲಿ ಅವರೆಲ್ಲ ಸರಿ ಮಾಡಿ ಚಲೋ ಮಾಡತ್ತಾರೋ ಈಗ ಫಸ್ಟ್ ಟೈಮ್ ಓಟ್ ಹಾಕ್ತಾ ಇರೋದನ್ನ? ಹೌದು, ಫಸ್ಟ್ ಟೈಮ್ ಓಟ್ ನಮ್ಮದು. ತಮ್ಮ ಹೆಸರೇನು? ನವೀನ್ ಬಸವರಾಜ್ ತೋರ್ವತ್. ಮತ್ತು ಎದಕ್ಕೋಸ್ಕರ ಓಟ್ ಹಾಕಿದೆ? ಏನು ಪರ್ಪಸ್ಗೋಸ್ಕರ ನಿಮಗೆ ಅನಿಸ್ತದೆ? ನಮ್ಮದು ಎಲ್ಲ ಒಳ್ಳೆ ಕಾರ್ಯ ಆಗಬೇಕಂತ, ನಮ್ಮ ದೇಶ ಉದ್ಧಾರ ಮಾಡಬೇಕಂತ ಆಗ್ತದೆ ಓಟ್. ಮುಂದೆ ಒಳ್ಳೆ ಸರ್ಕಾರ ಬೇಕಂತ ನಮ್ಮ ದೇಶ ಭವಿಷ್ಯವಾಗಿ ಓಟ್ ಹಾಕ್ತೀವಿ. ಬೆಲ್ಟ್ ತೋರಿಸಿ ಇಲ್ಲಿ ಕ್ಯಾಮ್ರಾ ಕಡೆ. ಫಸ್ಟ್ ಮೋಟರ್ ಏನು ನಮ್ಮನ್ನು? ಹೌದು, ನನ್ನ ಫಸ್ಟ್ ವೋಟರ್. ನಮ್ಮ ಹೆಸರು? ನನ್ನ ಹೆಸರು ರಾಧಿಕಾ ಥೋರ್ವತ್ ಅಂತ. ಮತ್ತೆ ಎದಕ್ಕೋಸ್ಕರ ಓಟ್ ಹಾಕಿದ್ದು? ಏನು ಪರ್ಪಸ್ಗೆ ಏನು ಅನ್ಕೊಂಡು ಓಟ್ ಹಾಕಿದ್ರಿ ಈ ಸತಿ? ನಮ್ಗೆ ಈ ದೇಶಗೆಲ್ಲ ಒಳ್ಳೇದಾಗಬೇಕು. ಫಸ್ಟ್ ಆಫ್ ಆಲ್ ಅಂದ್ರೆ ಈಗ ಸ್ವಲ್ಪ ಹೊತ್ತು ಈಗೆಲ್ಲ ಮರ್ಡರ್ ಎಲ್ಲ ಆಗಿದ್ದಂತೂ ನೋಡಿದ್ದೀರಿ. ಹಾಗಾಗಿ ನಮ್ಮದು ಹಿಂದೂ ಧರ್ಮನೂ ಚೆನ್ನಾಗಿಯೇ ಹೋಗಬೇಕು ಮತ್ತು ಎಲ್ಲ ಧರ್ಮನೂ ಎಷ್ಟು ಒಳ್ಳೆಯದನ್ನೇ ಆಗ್ತಾ ಇದೆ. ಆದರೂ ನಮ್ಗೆ ಎಲ್ಲ ಇಲ್ಲಿದು ಫೆಸಿಲಿಟಿ ಎಲ್ಲ ಚೆನ್ನಾಗಿಯೇ ಇರಬೇಕು. ನಮ್ಮದು ಊರೆಲ್ಲ ಚೆನ್ನಾಗಿ ಆಗಬೇಕು. ಮತ್ತು ಅಷ್ಟು ಕರೆಂಟ್ಸ್ ಬಿಲ್ ಎಲ್ಲ ಹೀಗಾಗಿ ಬಡವರಿಗೆ ಫ್ರೀ ಮಾಡಿದ್ದಾರೆ. ಆದರೂ ಅದರೊಳಗೆ ಮತ್ತು ಸ್ವಲ್ಪ ಏನಾದರೂ ಜಾಸ್ತಿ ಹೋಯ್ತಂತಂದ್ರೆ ಮತ್ತು ಜಾಸ್ತಿನೇ ಆಗಿಬಿಡ್ತೈತಿ ಅದರ ಅಮೌಂಟ್ ಎಲ್ಲ. ಹಾಗಾಗಿ ನಮ್ಗೆ ಒಂದು ಮಾಡಿದ್ರು ಅದನ್ನು ಸರಿಯಾಗಿಯೇ ಮಾಡಿರಬೇಕು. ಒಬ್ರೇನೋ ಅಲ್ಲಿ ಸ್ವಲ್ಪ ಬಡವರಿಗೆ ಮಿಸ್ಟೇಕ್ ಆಯ್ತಂತ ಅದನ್ನು ಮತ್ತೆ ಹೆಚ್ಚಿಗೆ ಇದು ಮಾಡೋದು ಅದೆಲ್ಲ ಸರಿ ಹೋಗ್ತಾ ಇಲ್ಲ. ಅವರಿಗೆಲ್ಲ ಖರ್ಚಿಗೆ ಆಗಲಿ ಅಷ್ಟು ದುಡ್ಡು ಅವ್ರಿಗೆ ಸಾಕಾಗ್ತಾ ಇಲ್ಲಲ್ಲ. ಅದ್ರ ಸಲುವಾಗಿ ನಮಗೆಲ್ಲ ಸಮಾಜಕ್ಕೆ ಇದ್ರೊಳಗೆ ಒಳ್ಳೇದಾಗಬೇಕಂತ ನಾವು ಇದು ಮಾಡಿದ್ವಿ. ಥ್ಯಾಂಕ್ ಯು. ಯಾರದು? ಓಕೆ, ನೀವು ಫಸ್ಟ್ ಟೈಮ್ ಓಟ್ರಾ? ತಮ್ಮ ಹೆಸರೇನು? ಸುಷ್ಮಿತಾ ಅಂತ. ಸುಷ್ಮಿತಾ, ಅದಕ್ಕೋಸ್ಕರ ಓಟ್ ಹಾಕಿದ್ದೀರಿ? ಹಾಕೋಕ್ಕಿಂತ ಮುಂಚೆ ಏನು ಥಿಂಕ್ ಬಂತು ಮೈಂಡಲ್ಲಿ? ಅಂದರೆ ಫಸ್ಟ್ ಬೆಟರ್ ಎಜುಕೇಷನಿಗಾಗಿ, ಅದು ನನ್ನ ಡೆಮೋಕ್ರಸಿ ಅಂತ ಓಟ್. ಡೆಮೋಕ್ರಸಿ ಉಳಿಬೇಕು. ಡೆಮೋಕ್ರಸಿ ಉಳಿಬೇಕು. ಮತ್ತು ಹೇಗೆ ಅನಿಸುತ್ತೆ ಫಸ್ಟ್ ಟೈಮ್ ವೋಟಿಂಗ್ ಮಾಡೋ ಟೈಮ್ ನಿಮಗೆ ಹೇಗಿತ್ತು? ನಿಮಗೆ ಸ್ಟಾರ್ಟಿಂಗ್ ನರ್ವಸ್ ಇತ್ತು, ಇವಾಗ ಪರವಾಗಿಲ್ಲ. ಆಯಿತು, ಥ್ಯಾಂಕ್ ಯು.